ಗ್ರಾಮೀಣ ಭಾಗದ ಮೂಲಸೌಕರ್ಯ ಹಾಗೂ ಸಾಮಾಜಿಕ ಸುಧಾರಣೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಾ ಮುಂಚೂಣಿಯಲ್ಲಿದೆ. ಇದರ ಭಾಗವಾಗಿ ಈಗ ನಾಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ರುದ್ರಭೂಮಿಗೆ ಆಧುನಿಕ ತಂತ್ರಜ್ಞಾನದ ಶವ ಸಂಸ್ಕಾರ ಯಂತ್ರವನ್ನು ವಿತರಿಸುವ ಮೂಲಕ ಪರಿಸರ ಸ್ನೇಹಿಯ ಹೆಜ್ಜೆಯನ್ನಿಡಲಾಗಿದೆ. ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಯಾವುದೇ ಇರಲಿ, ಜಾತಿ ಮತ ಯಾವುದೇ ಇರಲಿ, ಮನುಷ್ಯ ಹುಟ್ಟಿದವ ಸಾಯ್ತಾನೆ. ಸತ್ತಾಗ ಅವನಿಗೆ ಒಳ್ಳೆಯ ಸದ್ಗತಿ ಸಿಗಬೇಕು ಅಂತಾದರೆ ಒಂದು ಉತ್ತಮವಾದಂಥ ಒಂದು ಸ್ಮಶಾನ ಬೇಕಾಗತ್ತೆ. ಒಂದು ಸ್ವಚ್ಛತೆಯ ಬಗ್ಗೆ ಎಲ್ಲರೂ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಪೂಜ್ಯರು ಮನಗಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಬೇಕಾದರೂ ಸ್ಮಶಾನ ಮಾಡಿದರೂ ಆ ಸ್ಮಶಾನಕ್ಕೆ ಒಂದು ಬೇಕಾದಂಥ ಸಿಲಿಕಾನ್ ಚೇಂಬರ್ ಗ್ರಾಮದ ಹಿಂದೂ ರುದ್ರಭೂಮಿಯಲ್ಲಿ ಈವರೆಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತಿತ್ತು. ಆದರೆ ಸೌದೆ ಕೊರತೆ ಮತ್ತು ಮಳೆಗಾಲದ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸುಧಾರಿತ ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಯಿತು. ಸಂದರ್ಭದಲ್ಲಿ ಇಲ್ಲಿ ಒಂದು ಶೌಚಾಲಯ ಅಥವಾ ಸ್ನಾನಗೃಹ ಅಥವಾ ಕಟ್ಟಿಗೆ ಇಡುವಂಥ ದಾಸ್ತಾನು ಕೊಠಡಿಯೆಲ್ಲ ಇಟ್ಟರೆ ಅದು ಮಾಡಿದರೆ ಚೆಂದ ಅನ್ನುವಂಥ ರೀತಿಯಲ್ಲಿ ಅದಕ್ಕೂ ಪೂಜ್ಯರು 1 ಲಕ್ಷ ರೂಪಾಯಿ ಅನುದಾನವನ್ನು ಕಟ್ಟಡ ನಿರ್ಮಾಣಕ್ಕೆ ಪೂಜ್ಯರು ಮೀಸಲಿಟ್ಟಿದ್ದಾರೆ. ಒಟ್ಟಿನಲ್ಲಿ ನಾಗಾವಿ ಗ್ರಾಮದ ಈ ರುದ್ರಭೂಮಿ ಈಗ ಆಧುನಿಕ ಸ್ಪರ್ಶ ಪಡೆದುಕೊಂಡಿದ್ದು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲಕರವಾಗಿದೆ. ಧರ್ಮಸ್ಥಳ ಯೋಜನೆಯ ಈ ಸಾಮಾಜಿಕ ಕಳಕಳಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಬಿಆರ್ ದೇವರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಾದ ಜಿಲ್ಲಾ ನಿರ್ದೇಶಕರಾದಂತಹ ಕೇಶವ್ ದೇವಾಂಗ್, ತಾಲೂಕಿನ ಮಾನ್ಯ ಯೋಜನಾಧಿಕಾರಿಯಾದ ವಿಶಾಲ, ಗ್ರಾಮ ಪಂಚಾಯಿತಿ ಸದಸ್ಯರು ಬಾರವ್ವ ಗೊರವರ ಹಾಗೂ ರಂಜಾನ್ ಸಾಬ್ ನದಾಫ್ ಹಾಗೂ ಸುರೇಶ್ ಪವಾರ್, ವಿಜಯಲಕ್ಷ್ಮಿ, ಮರಿ ಹಣಮರೆಡ್ಡಿ ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘದ ಸದಸ್ಯರು, ಸ್ಥಳೀಯ ಸೇವಾ ಪ್ರತಿನಿಧಿಯಾದ ಶೋಭಾ ಚಿಂಚಲಿ ಮತ್ತು ಕುಸುಮಾ ಜಡಿಯವರು ಮತ್ತು ವಲಯದ ಮೇಲ್ವಿಚಾರಕರಾದ ನಸೀಮಾ ಹೀಗೆ ಮುಂತಾದವರು ಉಪಸ್ಥಿತರಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.